19 ದಿವಸದಿಂದ ಏನು ಪ್ರತಿಭಟನೆ ನಡೀಲಿಗತ್ತದ, ಉಪವಾಸ ಸತ್ಯಾಗ್ರಹ, ದಿನೇ ದಿನೇ ಅಲ್ಲಿರುವಂತಹ ಆರೋಗ್ಯ ಕ್ಷೀಣಿಸ್ಲಿಗತ್ತದ. ಕೇಂದ್ರ ಸರ್ಕಾರ ಏನು ಮಾಡ್ಲಿಕ್ಕತ್ತದ ಕೂತಲ್ಲಿ? ನರೇಂದ್ರ ಮೋದಿ ಅವ್ರು ಏನು ಮಾಡ್ಲಿಕ್ಕತ್ತಾರ? ಅಮಿತ್ ಶಾ ಏನು ಮಾಡ್ಲಿಕ್ಕತ್ತಾರ? ಇದ್ರ ಬಗ್ಗೆ ಒಂದು ದಿನ ಆದರೂ ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ರ ಅವರು? ಎಲ್ಲೂ ಹುಡುಕಾಡಿದ್ರು ನಿಮಗೆ ಈ ವಿಷಯದ ಬಗ್ಗೆ ಸ್ಟೇಟ್ಮೆಂಟ್ ಸಿಗಲ್ಲ ಕೇಂದ್ರ ಸರ್ಕಾರದ್ದು. ವಿದ್ಯಾರ್ಥಿಗಳ ಜೀವನ ಅಂತಂದ್ರೆ ನಿಮಗೆ ಅಷ್ಟು ಆಟಕ್ಕೆ ಉಂಟು, ಲೆಕ್ಕಕ್ಕಿಲ್ಲ ಅನ್ನುವಂಗ ನಿಮ್ಮದು. ವಿದ್ಯಾರ್ಥಿಗಳ ಸತ್ರು ಚಿಂತೆ ಇಲ್ಲ, ದೇಶದ ಒಬ್ಬ ವಿಜ್ಞಾನಿ ಸತ್ರು ನಿಮಗೆ ಚಿಂತೆ ಇಲ್ಲ. ನೀವು ಈ ರಾಜಕೀಯ ಹುದ್ದೆ ಒಳಗಿರ್ಲಿಕ್ಕೆ ಲಾಯಕ್ಕಿಲ್ಲ. ಸೋನಂ ವಾಂಗ್ಚುಕ್ ಅವ್ರನ್ನ ಬೆಂಬಲಿಸೋದು ಅಂತಂದ್ರೆ ನಮ್ಮ ಮಕ್ಕಳ ಭವಿಷ್ಯವನ್ನ ನಾವು ಕಾಪಾಡದಂತೆ. ಏನು ದೆಹಲಿಯ ಜಂತರ್ ಮಂತ್ರ ಒಳಗ ಕಳೆದ 19 ದಿವಸದಿಂದ ನಮ್ಮ ವಿದ್ಯಾರ್ಥಿ ಸಂಘಟನೆಯ ಮುಖಂಡರು, ವಿದ್ಯಾರ್ಥಿ ಮುಖಂಡರಿದ್ದಾರೆ. ಅವರೆಲ್ಲರ ಜೊತೆಗೆ ಸೋನಂ ವಾಂಗ್ಚುಕ್ನಂತಹ ನಮ್ಮ ಇಡೀ ಭಾರತ ತಲೆ ಎತ್ತಿ ಹೆಮ್ಮೆ ಪಡುವಂತಹ ಒಬ್ಬ ವಿಜ್ಞಾನಿ, ಅವರು ಸಾಮಾಜಿಕ ಕಳಕಳಿ ಇರುವಂತಹ ಒಬ್ಬ ಮನುಷ್ಯ, ನಾಗರಿಕ ನಮ್ಮ ಭಾರತದ್ದು. ಅಂತಹ ವ್ಯಕ್ತಿ ಇದ್ರ ಮಧ್ಯ CJP ಅಂತೇಳಿ ಏನೊಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂದರ್ಭದಲ್ಲಿ ಹುಟ್ಟುಕೋತು ಒಂದು ಪಕ್ಷ, ಆ ಪಕ್ಷದ ಮುಖಂಡರು ಸತತವಾಗಿ 19 ದಿವಸದಿಂದ ಉಪವಾಸ ಸತ್ಯಾಗ್ರಹಕ್ಕೂ ಕೂತಾರ. ನಾವು 1 ದಿವಸ 2 ದಿವಸ ಒಂದು ಹೊತ್ತು ಊಟ ಬಿಟ್ಟರು ಹೊಟ್ಟಿ ಚುರ್ರ ಅಂತದ ಅಂತೇಳಿ ಮಾತಾಡ್ತಾರೆ ಎಲ್ಲರೂ. ಆದ್ರೆ ಸತತ 19 ದಿವಸದಿಂದ ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದ್ರ ವಿರುದ್ಧ ಕೇಂದ್ರದ ಶೈಕ್ಷಣಿಕ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಹಠ ಹಿಡಿದು ಉಪವಾಸ ಸತ್ಯಾಗ್ರಹಕ್ಕೆ ಏನು ಕೂತಾರಲ್ಲ, ನಾವು ಸೌಹಾರ್ದ ಕರ್ನಾಟಕದ ಭಾಗವಾಗಿ ಇವತ್ತೇನಿಲ್ಲಿ ಹೋರಾಟ ಮಾಡ್ತಿದ್ದೀವಿ. ನಾವೆಲ್ಲರೂ ಅವ್ರ ಜೊತೆಗೆ ನಿಂತಿದ್ದೀವಿ, ಅವ್ರ ಜೊತೆ ನಮ್ಮ ಬೆಂಬಲ ಅವ್ರಿಗೆ ಅದ ಅಂತ ಹೇಳಲಿಕ್ಕೆ ಇವತ್ತು ಈ ಪ್ರತಿಭಟನೆಯನ್ನು ನಾವು ಮಾಡ್ಲಿಕತ್ತೀವಿ. ಕೇಂದ್ರ ಸರ್ಕಾರಕ್ಕೆ ನಾವು ಪ್ರಶ್ನೆ ಮಾಡ್ತೀವಿ. ಇಲ್ಲಿ ಈ 19 ದಿವಸದಿಂದ ಏನು ಪ್ರತಿಭಟನೆ ನಡೀಲಿಗತ್ತದ, ಉಪವಾಸ ಸತ್ಯಾಗ್ರಹ, ದಿನೇ ದಿನೇ ಅಲ್ಲಿರುವಂತಹ ಆರೋಗ್ಯ ಕ್ಷೀಣಿಸ್ಲಿಗತ್ತದ. ಕೇಂದ್ರ ಸರ್ಕಾರ ಏನು ಮಾಡ್ಲಿಕ್ಕತ್ತದ ಕೂತಲ್ಲಿ? ಅದೇ ದೆಹಲಿ ಒಳಗೆ ಕೂತಿರೋಂಥ ನರೇಂದ್ರ ಮೋದಿ ಅವ್ರು ಏನು ಮಾಡ್ಲಿಕ್ಕತ್ತಾರ? ಅಮಿತ್ ಶಾ ಏನು ಮಾಡ್ಲಿಕ್ಕತ್ತಾರ? ಇದ್ರ ಬಗ್ಗೆ ಒಂದು ದಿನ ಆದರೂ ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ರ ಅವರು? ಎಲ್ಲೂ ಹುಡುಕಾಡಿದ್ರು ನಿಮಗೆ ಈ ವಿಷಯದ ಬಗ್ಗೆ ಸ್ಟೇಟ್ಮೆಂಟ್ ಸಿಗಲ್ಲ ಕೇಂದ್ರ ಸರ್ಕಾರದ್ದು. ಯಾಕೆ ವಿದ್ಯಾರ್ಥಿಗಳ ಜೀವನ ಅಂತಂದ್ರೆ ನಿಮಗೆ ಅಷ್ಟು ಆಟಕ್ಕೆ ಉಂಟು, ಲೆಕ್ಕಕ್ಕಿಲ್ಲ ಅನ್ನುವಂಗ ನಿಮ್ಮದು. ವಿದ್ಯಾರ್ಥಿಗಳ ಸತ್ರು ಚಿಂತೆ ಇಲ್ಲ, ದೇಶದ ಒಬ್ಬ ವಿಜ್ಞಾನಿ ಸತ್ರು ನಿಮಗೆ ಚಿಂತೆ ಇಲ್ಲ. ನಾವು ದೇಶದ ಹೌದು, ನಾವು ನೀಟ್ ಪ್ರಶ್ನೆ ಪತ್ರಿಕೆಯನ್ನು ಬರೆದು ಸತತವಾಗಿ 2-3 ವರ್ಷಗಳ ಕಾಲ ಪ್ರಿಪ್ರೇಷನ್ ಮಾಡಿ ವಿದ್ಯಾರ್ಥಿಗಳಲ್ಲಿ ಎಕ್ಸಾಮ್ ಬರೀಲಿಕ್ಕೆ ಬರ್ತಾರೆ. ನೀಟ್ ಎಕ್ಸಾಮ್ ಬರೀಬೇಕು ಅಂದರೆ 1 ದಿವಸದ ಪ್ರಿಪ್ರೇಷನ್ ಅಲ್ಲ, ಅದು ಸತತ 3 ದಿವಸದ 3 ವರ್ಷಗಳ ಕಾಲ ಪ್ರಿಪ್ರೇಷನ್ ಮಾಡಿರ್ತಾರೆ ಮಕ್ಕಳಲ್ಲಿ. ಹೌದು, ನಾವು ನೀಟ್ ಎಕ್ಸಾಮ್ ಬರೆದು ಪಾಸಾಗಿ ಒಬ್ಬ ಡಾಕ್ಟರ್ ಆಗಿ ನಮ್ಮ ದೇಶದೊಳಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಸುಧಾರಣೆ ಮಾಡಬೇಕು ಅನ್ನೋಂಥ ಆಶೆ ಇಟ್ಕೊಂಡು ನೀಟ್ ಎಕ್ಸಾಮ್ ಬರೀಲಿಕ್ಕೆ ಬರ್ತಾರಲ್ಲ, ಆ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿ ಎಂತೆಂಥವ್ರ ಕೈಗೋ ಪ್ರಶ್ನೆ ಪತ್ರಿಕೆ ಕೊಟ್ಟು ನಾಳೆ ಅವ್ರು ಪಾಸಾಗಿ ಡಾಕ್ಟರ್ ಆದರು ಅಂದ್ರೆ ಅದೇ ಡಾಕ್ಟರ್ ಕೈಯೊಳಗೆ ನಮ್ಮ ಜೀವ ಹೋಗ್ತದೆ. ಡಾಕ್ಟ್ರು ಅಂತಂದ್ರೆ ನಮ್ಮ ಪಾಲಿನ ದೇವರು ಅಂತೇಳಿ ನಮ್ಮ ಜನ ಮಾತಾಡ್ತಾರೆ. ನಮ್ಮ ಗ್ರಾಮೀಣ ಭಾಗದ ಜನರಿಗೆ ದೇವರು ಅಂದ್ರೆ ಗುಡಿ ಒಳಗಿರೋ ಒಬ್ಬರು ದೇವರಾದ್ರೆ ನಮ್ಮ ಜೀವ ರಕ್ಷಣೆ ಮಾಡೋ ಡಾಕ್ಟ್ರು ಕೂಡ ನಮ್ಮ ದೇವರು ಅಂತ ಮಾತಾಡ್ತಾರೆ. ಅಂಥ ಜಾಗದಾಗ ತಂದು ಈ ಲೀಕ್ ಆಗಿರೋ ಪೇಪರ್ ಕೊಟ್ಟು ಪಾಸ್ ಮಾಡಿ ಒಂದು TT ಇಂಜೆಕ್ಷನ್ ಯಾವ ನರದಾಗ ಕೊಡಬೇಕು ಅಂತೇಳಿ ಗೊತ್ತಾಗ್ಲಾರ್ದಂಥ ಡಾಕ್ಟ್ರುಗಳು ಇಲ್ಲಿ ಬಂದು ಕೂತ್ರೆ ಯಾರ ಮೇಲೆ ಭರವಸೆ ಮಾಡ್ಬೇಕು ನಾವು? ಇದ್ರ ಬಗ್ಗೆ ಮಾತಾಡ್ಬೇಕಾಗ್ತದೆ ಕೇಂದ್ರ ಸರ್ಕಾರ. ಈ ನೀಟ್ ಪ್ರಶ್ನೆ ಪತ್ರಿಕೆ ಆಗಿದ್ದು ಸ್ವಲ್ಪ ದಿನಗಳ ನಂತರ ಮಹಾರಾಷ್ಟ್ರದು TET ಪರೀಕ್ಷೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಿರೋಂಥ ಪರೀಕ್ಷೆ ಪೇಪರ್ ಕೂಡ ಲೀಕ್ ಆಗೋಯ್ತು. ಅಂದ್ರೆ ಎಕ್ಸಾಮ್ಗಳನ್ನು ನೀವು ನಾವು ಎಕ್ಸಾಮ್ ಕಾಲ್ಫಾರ್ಮ್ ಮಾಡ್ತೀವಿ, ಈಗ ಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ ನಾವು ಕಾಲ್ಫಾರ್ಮ್ಗಳನ್ನು ಮಾಡ್ತೀವಿ, ನಾವೆಲ್ಲರೂ ಅದಕ್ಕೆ ಎಕ್ಸಾಮ್ ಫೀಸ್ ಕಟ್ಟಿ ಹೋಗಬೇಕು, ಅದು ಪೇಪರ್ ಲೀಕ್ ಆಗಬೇಕು, ಅದ್ರ ದೊಡ್ಡ ಸಾವಿರಾರು ಕೋಟಿ ನಿಮ್ಮ ಇದ್ರೊಳಗೆ ಖಾತೆ ಒಳಗೆ ಬಂದು ಬೀಳಬೇಕು. ನಮಗೆ ಮಾತ್ರ ಈ ಕಡೆ ಎಕ್ಸಾಮು ಪಾಸ್ ಆಗಬಾರ್ದು, ಮತ್ತು ರಿಪೀಟ್ ಎಕ್ಸಾಮ್ಗಳನ್ನು ಬರೀಬೇಕು, ಮತ್ತು ಅನೇಕ ಎಂಪ್ಲಾಯ್ಮೆಂಟಿಗೆ ಸಂಬಂಧಪಟ್ಟಿರೋಂಥ ಪೇಪರ್ಗಳನ್ನು ಮತ್ತೆ ಬರೀತಾನೆ ಇರಬೇಕು ವಿನಃ ನಮಗೆ ಯಾವುದೇ ರೀತಿ ಹುದ್ದೆಗಳು ನಮ್ಮ ಕೈ ಸಿಗಲ್ಲ. ಪೇಪರ್ ಎಕ್ಸಾಮ್ಗಳು ಪಾಸಾಗಿ ನಾವು ಒಂದು ಮೆಡಿಕಲ್ ಭಾಗದಲ್ಲಿ ನಾವು ಹೋಗಿ ಕೂತು ಓದಿ ವೈದ್ಯಕೀಯ ವಿಭಾಗಕ್ಕೆ ನಾವು ಸೇರಬೇಕು ಅನ್ನೋದಕ್ಕೂ ನೀವು ಎಲ್ಲದಕ್ಕೂ ಅಡ್ಡಗಾಲ ಹಾಕ್ತೀರಿ ಅಂತಂದ್ರೆ ನೀವು
ನೀವು ಈ ರಾಜಕೀಯ ಹುದ್ದೆ ಒಳಗಿರ್ಲಿಕ್ಕೆ ಲಾಯಕ್ಕಿಲ್ಲ, ಕುರ್ಚಿ ಬಿಟ್ಟು ಇಳೀರಿ ನೀವು ಕೆಳಗ. ಹಾಗಾಗಿ ನಾವು ಈ ಹೋರಾಟದ ಮೂಲಕ ಆಗ್ರಹ ಏನು ಮಾಡ್ತೀವಿ, ಸೋನಮ್ ವಾಂಗ್ಚುಕ್ ಅವ್ರ ಜೊತೆಗೆ ಈ ವಿದ್ಯಾರ್ಥಿ ಮುಖಂಡರು ಏನು ಹೋರಾಟಕ್ಕೆ ನಿರತರಾಗಿ ಕೂತಾರ ಅವರಿಗೆ ಬೆಂಬಲಿಸಿ ನಾವೇನು ಹೋರಾಟ ಮಾಡ್ತಿದ್ದೀವಿ. ಸರ್ಕಾರ ಬರಬೇಕು, ಮಾತಾಡಬೇಕು, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಲೇಬೇಕು ಅನ್ನೋದು ನಮ್ಮ ಆಗ್ರಹ. 22 ಲಕ್ಷ ಜನ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡ್ತಕ್ಕಂಥ ಕೆಲಸ ಈ ಕೇಂದ್ರ ಸರ್ಕಾರ ಮಾಡಿದೆ. ಆ ಕೇಂದ್ರ ಸರ್ಕಾರ ಒಂದು ನೈತಿಕ ಹೊಣೆ ಹೊತ್ತು ಕೆಲವೊಬ್ಬರ ಈ ಧರ್ಮೇಂದ್ರ ಪ್ರಧಾನ್ ಅಂತಕ್ಕಂಥ ಕೇಂದ್ರ ಶಿಕ್ಷಣ ಸಚಿವ ಕನಿಷ್ಠ ಕಳಕಳಿ ಇರಲಾರ್ದೇನೆ 18 ದಿನದ ಏನು ವಿದ್ಯಾರ್ಥಿಗಳು ಮತ್ತು ಪರಿಸರ ಸ್ನೇಹಿ ಆಗ್ತಕ್ಕಂಥ ಸೋನಮ್ ವಾಂಗ್ಚುಕ್ ಅವರು ಧರಣಿ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹನ ಏನು ನಡೆಸಿದ್ದಾರೆ ಅದನ್ನು ಪ್ರಶ್ನಿಸಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ಖಂಡಿಸಿ ಅವರೇನು ಉಪವಾಸ ಸತ್ಯಾಗ್ರಹ ನಡೆಸಿದ್ರು ಕೂಡ ಕೇಂದ್ರ ಸರ್ಕಾರ ಕಿಂಚಿತ್ತೂ ಸ್ಪಂದನೆ ಕೊಡದೆ ಈ ಧರ್ಮೇಂದ್ರ ಪ್ರಧಾನ್ ಅವರು ಅಧರ್ಮವನ್ನು ತೋರ್ತಾ ಇದ್ದಾರೆ. ಈ ಅಧರ್ಮ ನಡೆಯನ್ನು ಭಾರತ ವಿದ್ಯಾರ್ಥಿ ಫೆಡರೇಷನ್ ಹಾಗೂ ಸೌಹಾರ್ದ ಕರ್ನಾಟಕ ಖಡಾಖಂಡಿತವಾಗಿ ಖಂಡಿಸ್ತದೆ. ತಕ್ಷಣವೇ 22 ಲಕ್ಷ ವಿದ್ಯಾರ್ಥಿಗಳ ಜನರಿಗೆ ಏನು ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯವನ್ನು ದೊರಕಿಸಬೇಕು. ಈ NTA ಬ್ಯಾನ್ ಮಾಡಬೇಕು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ನಾವು ಖಂಡಿಸ್ತೇವೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ಮುಂದೆ ತಡೆಗಟ್ಟಬೇಕಂತ ಹೇಳ್ತೀವಿ. ಭಾರತ ವಿದ್ಯಾರ್ಥಿ ಫೆಡರೇಷನ್ ಸೌಹಾರ್ದ ಕರ್ನಾಟಕದ ವತಿಯಿಂದ ಆಗ್ರಹ ಮಾಡೋದೇನಂತಂದರೆ ತಕ್ಷಣ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಇಮಾಮ್ ಸಾಬ್ ನದಾಫ್ SFI ರಾಜ್ಯ ಸಮಿತಿ ಸದಸ್ಯರು. ಇವತ್ತು ನಾವು ಕಲಬುರಗಿಯಲ್ಲಿ ಎಲ್ಲ ನಾವು ನ್ಯಾಯಪರವಾಗಿ ನಮ್ಮ ಏನು ಜಂತರ್ ಮಂತರಲ್ಲಿ ಧರಣಿ ಕುಂತಿದ್ದಾರೆ ಅವರ ಪರವಾಗಿ ಬೆಂಬಲಿಸಿ ನಾವು ಇವತ್ತು ಎಲ್ಲರೂ ಇಲ್ಲಿ ನಾವು ಒಂದು ಧರಣಿ ಮಾಡ್ತಾಯಿದ್ದೀವಿ. ಅವ್ರು ಸುಮಾರು ದಿನದಿಂದ ಒಂದು ಸತ್ಯಾಗ್ರಹ ಕುಂತಿದ್ದಾರೆ. ಉದ್ದೇಶ ಏನಂದರೆ ನೀಟ್ ಪರೀಕ್ಷೆಯಲ್ಲಿ ಏನು ಅವ್ಯವಹಾರ ಆಗಿದೆ ಅದನ್ನು ಖಂಡಿಸಿ ಅವರು ಕುಂತಿದ್ದಾರೆ. ಮತ್ತು ಅವರ ಬೇಡಿಕೆಯನ್ನು ಇದಕ್ಕೆ ಮೂಲಭೂತವಾದ ಮಂತ್ರಿಗಳು ಸೆಂಟ್ರಲ್ ಎಜುಕೇಷನ್ ಮಿನಿಸ್ಟರ್ ಆದ ಪ್ರಧಾನ್ ಅವರಿಗೆ ತಕ್ಷಣವೇ ರಾಜೀನಾಮೆ ಕೊಟ್ಟು ನಮ್ಮ ಹುಡುಗರು ಭವಿಷ್ಯವನ್ನು ಕಾಪಾಡಬೇಕಂತೇಳಿ ಅವರು ಒಂದು ಸತತವಾಗಿ 18 ದಿನವಾಗಿ ಈಗ ಕುಂತಿದ್ದಾರೆ. ಅವ್ರ ಜೊತೆಯಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳಿದ್ದಾರೆ. ಅದಕ್ಕೆ ಅವ್ರಿಗೆ ಬೆಂಬಲಿಸುತ್ತಾ ನಾವು ಎಲ್ಲರೂ ಇವತ್ತು ಗುಲ್ಬರ್ಗದಲ್ಲೂ ಸಾಂಕೇತಿಕವಾಗಿ ಒಂದು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದೀವಿ. ನನ್ನ ಹೆಸರು ಸಂಧ್ಯಾ ಅರದ್ ಅಂತೇಳಿ. ಮಾತುಕತೆ ಮುಖಾಂತರ ಅವ್ರನ್ನ ಉಪವಾಸ ಸತ್ಯಾಗ್ರಹದಿಂದ ಎಬ್ಬಿಸಿ ಒಂದು ಸೌಜನ್ಯಕ್ಕಾದರ ಜೊತೆಗೆ ಮಾತಾಡದೇ ಇರುವುದು ಖಂಡನೀಯ. ಹಾಗಾಗಿ ಸೋನಮ್ ಅವರು ಏನು ಒಂದು ದೇಶದ ಹಿತಕ್ಕಾಗಿ, ದೇಶದ ಯುವಕರ ಹಿತಕ್ಕಾಗಿ, ಶಿಕ್ಷಣದ ಹಿತಕ್ಕಾಗಿ ಸೋರಿಕೆ ಆಗಿರ್ತಕ್ಕಂಥ ಮಕ್ಕಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಪ್ಪು ಅಂತ ಹೇಳಿ ಎತ್ತಿ ಹಿಡಿದು ಇವತ್ತೇನು ಅವತ್ತು ಅಲ್ಲಿ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ. ಅದು ದೇಶವೇ ಮೆಚ್ಚತಕ್ಕಂಥ ಒಂದು ವಿಷಯವಾಗಿದೆ. ಯಾವಾಗ ಹಿಂದೆ ಬ್ರಿಟಿಷ್ ಸರ್ಕಾರ ಇದ್ದಾಗ 2-3 ದಿವಸದಲ್ಲಿನೇ ಉಪವಾಸ ಸತ್ಯಾಗ್ರಹ ಕೂತವರನ್ನು ಎಬ್ಬಿಸ್ತಿತ್ತು. ಅದಕ್ಕಿಂತ ಕೆಟ್ಟ ರೀತಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ವರ್ತಿಸ್ತಾ ಇದೆ. ಇದು ನಾವು ಒಪ್ತಕ್ಕಂಥದ್ದಲ್ಲ. ಕೂಡಲೇ ಕೇಂದ್ರ ಸರ್ಕಾರ ಅವರೊಂದಿಗೆ ಮಾತುಕತೆಯನ್ನು ನಡೆಸಿ ಉಪವಾಸ ಸತ್ಯಾಗ್ರಹದಿಂದ ಕೂತಿರ್ತಕ್ಕಂಥ ಸೋನಮ್ ಅವರನ್ನು ಎಬ್ಬಿಸಬೇಕು, ಒಂದು ದೇಶಕ್ಕೆ ಹಿತವನ್ನು ಬಯಸಬೇಕು. ಪದ್ಮಿನಿ ಕಿರಣಗಿ, ಜನವಾದಿ ಮಹಿಳಾ ಸಂಘಟನೆ ಜಿಲ್ಲಾಧ್ಯಕ್ಷ. ಭ್ರಷ್ಟಾಚಾರದಿಂದ ಕೂಡಿದ ಪರೀಕ್ಷಾ ಪದ್ಧತಿಯನ್ನು ವಿರೋಧಿಸಿ ಏನು ವಾಂಗ್ಚುಕ್ ಅವರು ಒಂದು ಹೋರಾಟ ಮಾಡ್ತಿದ್ದಾರೆ, ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಅದು ಈ ಸಾಂಕೇತಿಕವಾಗಿದೆ. ಇಡೀ ದೇಶದ ಯುವಕರು, ಇಡೀ ದೇಶದ ವಿದ್ಯಾರ್ಥಿಗಳು, ಆಮೇಲೆ ಎಲ್ಲ ಪ್ರಜ್ಞಾವಂತ ಜನರು ಮತ್ತು ಸಂವಿಧಾನವನ್ನು ಯಾರು ಬೆಂಬಲಿಸ್ತಾರೆ, ಸಂವಿಧಾನದ ಪರವಾಗಿ ಯಾರಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಸೋನಮ್ ವಾಂಗ್ಚುಕ್ ಅವರ ಹೋರಾಟವನ್ನು ಬೆಂಬಲಿಸಬೇಕಾಗಿದೆ, ಸತ್ಯಾಗ್ರಹವನ್ನು ಬೆಂಬಲಿಸಬೇಕಾಗಿದೆ. ಆದರೆ ನಿಜವಾಗ್ಲೂ ನೋಡಬೇಕಂದ್ರೆ ಇವತ್ತು ಕೇಂದ್ರ ಸರ್ಕಾರ ಇದುವರೆಗೂ ಸ್ಪಂದಿಸಿಲ್ಲ. ಹಾಗಾಗಿ ಇಡೀ ದೇಶದಾದ್ಯಂತ ಕೇಂದ್ರ ಸರ್ಕಾರ ಸ್ಪಂದಿಸಬೇಕಾಗಿದೆ ಅನ್ನುವಂಥ ಒಂದು ದೊಡ್ಡ ಹಕ್ಕೊತ್ತಾಯ ಇಡೀ ದೇಶದಾದ್ಯಂತ ನಡಿಬೇಕಾಗಿದೆ. ಸೊ ಹಂಗಾಗಿ ಸೋನಮ್ ವಾಂಗ್ಚುಕ್ ಅವರು ಇಡೀ ದೇಶದ ಒಬ್ಬ ಭಾಳ ದೊಡ್ಡ ಸ್ಕಾಲರ್. ಅವರು ವಿದ್ಯಾರ್ಥಿಗಳ ಹೋರಾಟ ಈ ದೇಶದಲ್ಲಿ ತಲೆ ಎತ್ತಿದೆ. ಸೊ ಆ ಹೋರಾಟಕ್ಕೆ ಬೆಂಬಲವಾಗಿ ಸೋನಮ್ ವಾಂಗ್ಚುಕ್ ಅವರು ಏನು ಹೋರಾಟ ಮಾಡ್ತಿದ್ದಾರೆ, ಇದು ನಿಮ್ಮ ಮಕ್ಕಳ ಹೋರಾಟಕ್ಕೆ ಬೆಂಬಲಿಸ್ತಾ ಇದ್ದಾರೆ. ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಅವ್ರು ಹೋರಾಡ್ತಿದ್ದಾರೆ. ಹಂಗಾಗಿ ಸೋನಮ್ ವಾಂಗ್ಚುಕ್ ಅವ್ರನ್ನ ಬೆಂಬಲಿಸೋದು ಅಂತಂದರೆ ನಮ್ಮ ಮಕ್ಕಳ ಭವಿಷ್ಯವನ್ನು ನಾವು ಕಾಪಾಡದಂತೆ, ನಮ್ಮ ಮಕ್ಕಳು ಅಂದರೆ ನಾವು ಸೋನಮ್ ಭವಿಷ್ಯವನ್ನು ಕಾಪಾಡದಂತೆ ಅನ್ನೋದು ಭಾಳ ಮುಖ್ಯ ಅಂತ ಅನಿಸುತ್ತೆ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ